ರಮಂತೆ ಕಾರ್ಯಕ್ರಮದ ಜೊತೆಗೆ ಮಹಿಳೆಯರ ಕಾರ್ಯಕ್ರಮನೂ ನಾವು ಕೈಗೆತ್ಕೊಂಡು ತಿಳ್ಕೊಂಡಿದೀವಿ. ಇದಕ್ಕೆ ನೀವು ಎಂತ ಒಂದು ಸಪೋರ್ಟ್ ಅಥವಾ ಅಂದ್ರೆ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಸಂಸ್ಥೆಯ ಒಂದು ವಿಚಾರ ಇಲ್ಲಿ ಒಂದು ಸಪೋರ್ಟ್ ಆಗಿ ಸತಾ ಅವರು ನಮ್ಮ ಬೆನ್ನು ಎಲುಬಾಗಿ ಅವರು ಇರ್ತಕ್ಕಂಥದ್ದು. ಅವರ ಬಿಜಿ ಸಂರಕ್ಷಣಾ ಸಂಸ್ಥೆಯ ವತಿಯಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಟೈಲರಿಂಗ್ ತರಬೇತಿ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀರಿ. ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿರೋ ಉದ್ದೇಶ ಈ ಒಂದು ಕಟ್ಟಡದಲ್ಲಿ ಟೈಲರಿಂಗ್ ತರಬೇತಿ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ಈ ಒಂದು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನನ್ನ ಅಕ್ಕ ತಂಗಿಯರು ಈ ಒಂದು ತರಬೇತಿ ಕೇಂದ್ರದಲ್ಲಿ ಬಂದು ತರಬೇತಿಯನ್ನು ಪಡೆದು ಆ ಒಂದು ತರಬೇತಿಯಿಂದ ಅವರ ಒಂದು ಜೀವನಕ್ಕೆ ಅದು ಒಂದು ದಾರಿಯಾಗುತ್ತೆ. ಹಾಗಾಗಿ ಅವರು ಸಹ ಮುಂದೆ ಅವರು ಅವರು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ಬೇರೊಬ್ಬರಿಗೆ ಹೇಳ್ಕೊಡುವಂಥ ಒಂದು ಸದಾವಕಾಶ ಅವರಿಗೆ ಬರುತ್ತೆ. ಹಾಗಾಗಿ ಈ ಒಂದು ನಮ್ಮ ಊರಲ್ಲಿ ಏನೇ ಸಂರಕ್ಷಣಾ ಅವರು ಎಲ್ಲ ರೀತಿಯಲ್ಲೂ ನನಗೆ ಗೊತ್ತಿದ್ದಂಗೆ ಅವರು ನಮ್ಮೂರಿಗೆ ಬಂದಾಗಿನಿಂದ ಒಂದಲ್ಲ ಒಂದು ರೀತಿ ಕಾರ್ಯಕ್ರಮಗಳನ್ನು ಈ ಒಂದು ನಮ್ಮ ಗ್ರಾಮದಲ್ಲಿ ಅವರು ಮಾಡ್ತಾಯಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಅವರಿಗೆ ಸದಾ ಅವ್ರ ಜೊತೆ ನಾವು ನಿಂತ್ಕೊತೀರಿ. ಹಾಗಾಗಿ ಈ ಒಂದು ಮೊದಲಿಗೆ ನಾನು ಆ ಸಂರಕ್ಷಣಾ ಇರತಕ್ಕಂಥ ಎಲ್ಲ ವ್ಯವಸ್ಥಾಪಕರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈ ಒಂದು ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳು ನಡೆಯಲಿ, ಎಲ್ಲ ಈ ಒಂದು ಸೌಲಭ್ಯವನ್ನು ತಾಲೂಕಿನಾದ್ಯಂತಹ ವಿಸ್ತರಣೆ ಮಾಡಲಿ. ಈ ಸೌಲಭ್ಯವನ್ನು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಇದು ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತೀವಿ. ಮತ್ತೊಮ್ಮೆ ಆ ಸಂಕಲ್ಪ ಅವ್ರಿಗೆ ನಾನು ಮೊದಲಿಗೆ ಅವರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಆಗಲ್ಲ. ಯಾಕಂದರೆ ನಮ್ಮ ಗ್ರಾಮಕ್ಕೆ ಅವ್ರು ಬಂದಾಗಿನಿಂದ ನಾನು ಆವಾಗಲೇ ಹೇಳ್ದಂಗೆ ಪ್ರತಿಯೊಂದು ಏನೋ ಒಂದು ಕಾರ್ಯಕ್ರಮಗಳು ಮಾಡ್ತಾಯಿರ್ತಾರೆ. ಅವ್ರು ಸದಾ ನಾನು ಅವ್ರ ಜೊತೆಲಿ ನಿಂತ್ಕೊತೀನಿ. ಏನು ಚಿಕ್ಕನಾಮಂಗಲದಲ್ಲಿ ಈ ಫ್ರೀಯಾಗಿ ಬ್ಯೂಟಿಷಿಯನ್ ಹಾಗೂ ಟೈಲರ್ ತರಬೇತಿಯನ್ನು ಮಾಡ್ತಾಯಿದ್ದಾರೆ. ಏನು ಇವತ್ತು ಸರ್ಕಾರಗಳಿಂದ ಕೆಲವಾರು ಜನಕ್ಕೆ ತಲುಪ್ತಾ ಇಲ್ಲ. ಆದರೆ ಈ ಎನ್ ಜಿ ಒ ಅನ್ನೋ ಸಂಸ್ಥೆಗಳಿಂದ ಜನಗಳಿಗೆ ತುಂಬಾ ಒಂದು ಸೌಲಭ್ಯಗಳು ತಲುಪ್ತಾ ಇದೆ. ಯಾಕಂದರೆ ಉದಾಹರಣೆಗೆ ಹೇಳಬೇಕಾದ್ರೆ ನಾನು ಮಕ್ಕಳ ಗ್ರಾಮ ಸಭೆ ಅನ್ನೋದು ನಮ್ಮ ತಾಲೂಕಲ್ಲಿ ಎಲ್ಲೂ ಇರಲಿಲ್ಲ. ಅದೇ ಎನ್ ಜಿ ಒ ನಾನು ಅಧ್ಯಕ್ಷನಾದಾಗ ಎನ್ ಜಿ ಒ ಸಂಸ್ಥೆಯವರು ಬಂದು ಮಕ್ಕಳ ಗ್ರಾಮ ಸಭೆ ಮಾಡಿ ಅಂದರೆ ನಮಗೆ ಗೊತ್ತಿಲ್ಲ. ನಾನು 15 ವರ್ಷದಿಂದ ಪಂಚಾಯತಿನಲ್ಲಿದ್ದೀನಿ, ಆದರೆ ನಮಗೆ ಗೊತ್ತಿರಲಿಲ್ಲ. ಆದರೆ ಎನ್ ಜಿ ಒ ಸಂಸ್ಥೆಯವರು ಬಂದು ಮಕ್ಕಳ ಒಂದು ಗ್ರಾಮ ಸಭೆ ಮಾಡಬೇಕು ಅಂತ ಹೇಳಿದ್ರು. ಆಗ ಏನು ಮಕ್ಕಳ ಗ್ರಾಮ ಸಭೆ ಅಂದಾಗ ಅವರೇ ಬಂದು ಮಾಡಿದಂಥ ಸಂದರ್ಭದಲ್ಲಿ ಈಗ ಜಿಲ್ಲಾ ಪಂಚಾಯತಿಯಿಂದ ಈ ವರ್ಷದಿಂದ ಅವರೇ ಮಾಡೋಕ್ಕೆ ಪಂಚಾಯತಿಗಳಿಗೆ ಆರ್ಡರ್ ಮಾಡಿದ್ದಾರೆ. ಈ ರೀತಿಯಾಗಿ ಈ ಎನ್ ಜಿ ಒ ಸಂಸ್ಥೆಗಳು ಮುಂದೆ ಬರೋದರಿಂದ ಅವರಿಂದ ತುಂಬ ಜನಕ್ಕೆ ಅನುಕೂಲ ಆಗ್ತದೆ. ಇವತ್ತು ಏನು ಈ ಚಿಕ್ಕನಾಮಂಗಲದಲ್ಲಿ ಏನು ಬ್ಯೂಟಿ ಪಾರ್ಲರು ಮತ್ತು ಟೈಲರಿಂಗ್ ಮಾಡಿದ್ದಾರೆ. ಇವಾಗ ಬೇರೆ ಕಡೆ ಹೋದರೆ 10, 15, 20 ಸಾವಿರ ಕೊಟ್ಟು ಟ್ರೈನಿಂಗ್ ಪಡ್ಕೊಂಡು ಅನಂತರ ಅವರು ಕೆಲಸ ಕಾರ್ಯಗಳು ಅವ್ರದ್ದೇ ಆದಂಥ ಒಂದು ಕೆಲಸ ಕಾರ್ಯಗಳು ನೋಡಬೇಕು. ಆದರೆ ಇವರು ಯುನೈಟೆಡ್ ಸಂಸ್ಥೆಯಿಂದ ಫ್ರೀಯಾಗಿ ಈ ಕಲಿಸೋದ್ರಿಂದ ಅವ್ರಿಗೆ ದುಡ್ಡು ಉಳಿತಾಯ ಆಗ್ತದೆ. ಮತ್ತು ಅವರ ಜೀವನ ಶೈಲಿ ಮುಂದಿನ ದಿನಗಳಲ್ಲಿ ಅವರವರೇನೇ ಒಂದು ಉದ್ಯೋಗನ ಸೃಷ್ಟಿಗೊಳಿಸುವ ಒಂದು ಕಾರ್ಯಕ್ರಮವೂ ಆಗ್ತದೆ. ಮುಂದೆ ಇವತ್ತು ಕಲಿತ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ವ್ಯಾಪಾರ ಮಾಡ್ಬೋದು. ಅವರೇ ಓನಾಗಿ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೋಬೋದು. ಒಂದು ಜೀವನ ಶೈಲಿಯನ್ನು ಒಂದು ಚೇಂಜ್ ಅಪ್ ಮಾಡಿಕೊಂಡು ಅವರೇ ಒಂದು ಸಂಪಾದನೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಬಹಳ ಸಂತೋಷ ಅನಿಸ್ತು ನನಗೆ. ಸೊ ಈ ಒಂದು ಗುರಿನ ನೀವು ಮುಟ್ತೀರಾ, ನಿಮ್ಮ ಕೈಲಿ ಈ ಸಾಧನೆ ಸಾಧ್ಯವಾಗುತ್ತೆ. ಎಷ್ಟೋ ಜನ ಹೇಳಿದ್ರು ನಮ್ಮ ಮನೇಲಿರುವಂತ ಸಮಸ್ಯೆಗಳನ್ನು ನಾವು ಬದಿಗೊತ್ತಿ ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಈ ಒಂದು ಟ್ರೈನಿಂಗ್ ಬರ್ತಾ ಇದ್ವಿ. ಮಕ್ಳು ಮರಿ ಇರ್ಬೋದು, ಅತ್ತೆ ಮಾವ ಇರ್ಬೋದು, ನಮ್ಮ ಸಂಸಾರ ತಾಪತ್ರಯಗಳು ಎಲ್ಲನೂ ಪಕ್ಕಕ್ಕಿಟ್ಟು ನಾವು ಕಲೀಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವ್ ಇಲ್ಲಿ ಬರ್ತಾ ಇದೀವಿ ಮೇಡಮ್. ಆಮೇಲೆ ನಾವು ಫ್ರೀ ಆಗಿದ್ರೆ ದುಡ್ಡು ಕಟ್ಟೋಂಗಿದ್ರೆ ನಾವು ಖಂಡಿತ ಬರ್ತಾ ಇರ್ಲಿಲ್ಲ. ಫ್ರೀ ಆಗಿರೋದ್ರಿಂದ ನಾವು ಈ ಟ್ರೈನಿಂಗ್ ಕಲಿಯಕ್ಕೆ ನಮ್ಗೊಂದು ಅವಕಾಶ ಆಯ್ತು ಅಂತ ಬಹಳ ಒಂದು ಉತ್ತಮವಾದ ಒಂದು ಪ್ರತಿಕ್ರಿಯೆನ ನಮ್ಗೆ ಹಾಜರಿರುವರು ಕೊಟ್ಟಿದ್ದಾರೆ ಕೆಲವರಂತೂ. ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ, ನೀವೆಲ್ಲರೂ ಈ ಒಂದು ಗುರಿ ಮುಟ್ಟುವಲ್ಲಿ ನಮ್ಮ ಒಂದು ಪ್ರಯತ್ನ ಸಫಲವಾಗ್ಲಿ. ಮತ್ತೆ ಇನ್ನೊಂದು ಚೈನೀಸ್ ಒಂದು ಗಾದೆ ಇದೆ, ಅದ್ರ ಅರ್ಥ ಯಾರಿಗಾದ್ರೂ ಒಂದು ಮೀನ್ ಕೊಟ್ರೆ ಒಂದ್ ದಿವ್ಸ ಅಡಿಗೆ ಮಾಡಿ ಊಟ ಮಾಡ್ಕೊಂತಾರಂತೆ. ಅವ್ರಿಗೆ ಮೀನ್ ಹಿಡಿಯಕ್ ಕಲ್ಸಿದ್ರೆ ಜೀವನ ಪರ್ಯಂತ ಅವರು ಮೀನ್ ಊಟ ಮಾಡ್ತಾರಂತೆ. ಸೊ ಹಾಗೆ ನಾವು ನಿಮ್ಗೆ ಮೀನ್ ಹಿಡಿಯಕ್ಕೆ ಅಂದ್ರೆ ನಿಮ್ಗೆ ಒಂದು ಕಸಬು ಮಾಡ್ತಾ ನಾನು 1-2 ಮಾತು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ವೇದಿಕೆ ಮೇಲೆ ಬಂದಿದ್ದೀನಿ.
ವೇದಿಕೆ ಮೇಲೆ ನೆಲೆಸಿರುವಂಥ ಗುರು ಅಣ್ಣವರು, ಮದನ್ ಅಣ್ಣವರು, ನನ್ನ ಕೊಲೀಗ್ಸು, ಮತ್ತು ಅವರು ಮೊದಲಿಂದನೂ ನನಗೆ ತುಂಬ ವಿಷಯದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಅದೇ ರೀತಿ ಇಲ್ಲಿ ನಮ್ಮ ಸಂಸ್ಥೆಯ ಮೇಡಮ್ ಅವರಾದಂಥ ಹೆಡ್ ಮೇಡಮ್ ಅವರು, ಮತ್ತು ಚಂದ್ರಶೇಖರ್ ಸರ್ ಅವರು, ಮತ್ತು ಇಲ್ಲಿ ನೆರೆದಿದ್ದ ಲಕ್ಷ್ಮೀ ಮೇಡಮ್ ಅವರು, ಇವರೆಲ್ಲರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕಪ್ಪ ಅಂತ ಹೇಳಿದ್ರೆ, ನಾನು ಸುಮಾರು ಕಡೆ ಟ್ರೈನಿಂಗ್ ತರಬೇತಿಗಳು ಕೊಟ್ಟಿದ್ದೀನಿ. ಉಸ್ಕೂರು ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀನಿ, ಮತ್ತು ಶಾಂತಿಪುರ ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀನಿ. ಚಿಕ್ಕನಾಮಂಗಲ ಒಂದು ಬ್ಯಾಲೆನ್ಸ್ ಇತ್ತು, ಯಾಕಂದರೆ ತುಂಬ ವರ್ಷಗಳಿಂದ ನಾನು ಸುಮಾರು ಒಂದು 20 ವರ್ಷದಿಂದ ಟ್ರೈನಿಂಗ್ ಕೊಟ್ಕೊಂಡು ಬಂದಿದ್ದೀನಿ. ಆಮೇಲೆ ಈಗ ಮೊನ್ನೆ JSS ಅಂತೇಳ್ಬಿಟ್ಟು ಮೊನ್ನೆ 1 ತಿಂಗಳು ಅದು ಕ್ಲಿಯರ್ ಆಯಿತು, ಅದು ಮುಗೀತು. ಆಮೇಲೆ ನನಗೆ ಸ್ವಲ್ಪ ಕೆಲವೊಂದು ಕಾರಣಗಳಿಂದ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಲಕ್ಷ್ಮೀ ಮೇಡಮ್ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ಶಾಂತಿಪುರ ಪಂಚಾಯತಿ ಚಿಕ್ಕನಾಮಂಗಲದಲ್ಲಿ ಟೀಚರಾಗಿ ಮಾಡ್ತೀರಾ ಅಂತ. ನನಗದೊಂದು ಆಸೆ ಇತ್ತು, ಚಿಕ್ಕನಾಮಂಗಲದಲ್ಲಿ ಮಾಡಬೇಕು. ಯಾಕಂದರೆ ಶಾಂತಿಪುರ ಪಂಚಾಯತಿ ಚಿಕ್ಕನಾಮಂಗಲಕ್ಕೆ ಬರುತ್ತೆ, ಯಾಕಂದರೆ ನನ್ನ ಒಂದು ಪಂಚಾಯತಿ ಗ್ರಾಮಕ್ಕೆ ಬರುತ್ತೆ ಅಂತೇಳಿ ಒಂದು ಇದಿರೋದ್ರಿಂದ ನನಗಾಗಲಿಲ್ಲ ಅಂದರೂ ಒಪ್ಕೊಂಡು ನಾನು ಮತ್ತೆ ಟೀಚರಾಗಿ ಇಲ್ಲಿ ಬಂದು ನನ್ನ ಪಾರ್ಟ್ನರ್ ಆದಂಥ ಕಾಂತ ಮೇಡಮ್ ಜೊತೆಯಲ್ಲಿ ಪಾರ್ಟ್ನರಾಗಿ ಇವಾಗ ಮಾಡ್ತಾಯಿದ್ದೀನಿ. ನಾನೊಂದು ಹೇಳೋದೇನಪ್ಪ ಅಂತ ಹೇಳಿದರೆ, ವಿದ್ಯಾರ್ಥಿಗಳಲ್ಲಿ ನೀವು ಕಲಿಬೇಕು. ಯಾಕೆ ಗೊತ್ತಾ, ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಕಲ್ತಿರೋದ್ರಿಂದ, ನಾನು ಕಲಿತು ಇನ್ನೊಬ್ಬರಿಗೆ ನನ್ನ ವಿದ್ಯೆಯನ್ನು ದಾನ ಮಾಡಿರೋದ್ರಿಂದ, ಆ ದಾನದಿಂದ 100 ಜನ ಕಲ್ತ್ಕೊಳ್ತಾರೆ. ಆ 100 ಜನಕ್ಕೆ ಇನ್ನೂ 100 ಜನ ಆಗ್ತಾರೆ. ಆ 100 ಜನಕ್ಕೆ 500 ಜನ 1000 ಆಗ್ತಾರೆ. ನಾವು ಕಲ್ತಿರೋವಂಥ ವಿದ್ಯೆನ ನಾವು ದಾನ ಮಾಡಬೇಕೇ ಹೊರತು ಅದು ನಮ್ಮಲ್ಲೇ ಅದು ಕೊಳ್ತೋಗೋ ಥರ ಮಾಡೋಕ್ಕೆ ಹೋಗಬಾರ್ದು. ನಾವೇನು ಕಲ್ತಿರ್ತೀವಿ ಅದನ್ನು ಇನ್ನೊಬ್ಬರಿಗೆ ನಾವು ದಾನ ಮಾಡಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೀವಿ. ಹಾಗೂ ನಮ್ಮ ಜೊತೆಗೆ ಯಾವಾಗಲೂ ಸದಾ ಇರುವಂತಹ ಮದನ್ ಸರ್ಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಮತ್ತು ನಮ್ಮ ಜೊತೆಗೆ ಯಾವಾಗಲೂ ನಮ್ಮ ಸಂಸ್ಥೆಯ ಜೊತೆಗೆ ನಮ್ಮ ಜೊತೆಗೆ ಹೆಜ್ಜೆ ಆಗಿ ನಮಗೊಂದು ಪ್ರತಿಯೊಂದು ಹೆಜ್ಜೆಯನ್ನು ತೋರಿಸ್ಕೊಡ್ತಕ್ಕಂಥ ನಮ್ಮ ಭಾರತಿ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಮತ್ತು ನಮ್ಮ ಜೊತೆಗೆ ನಮ್ಮ ಮಕ್ಕಳನ್ನು ನೋಡಿಕೊಂಡು ನಮಗೆ ಮಾರ್ಗದರ್ಶನ ಆಗಿರ್ತಕ್ಕಂತಹ ಲತಾ ಮೇಡಮ್ ಅವ್ರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಸಂಸ್ಥೆಯಿಂದ ಈ ಒಂದು ಚಿಕ್ಕನಾಮಂಗಲ ಸಂಸ್ಥೆ ಇದರಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಒಂದು ಕೌಶಲ್ಯ ತರಬೇತಿಯನ್ನು ನಾವು ಆರ್ಗನೈಸ್ ಮಾಡಿದ್ವಿ. ಸಾಕಷ್ಟು ಇಲ್ಲಿ ಸ್ಥಳೀಯರು ಸಹ ಮದನ್ ಸರ್ ಅವರಾಗಿದ್ದು, ಗುರು ಸರ್ ಅವರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು, ತುಂಬ ಪ್ರೋತ್ಸಾಹ ಸಿಗ್ತದೆ. ಸೊ ಇದೇ ರೀತಿಯಾಗಿ ಮುಂದೆ ನಮ್ಮ ಒಂದು ಸಂಸ್ಥೆಯ ಎಲ್ಲ ಕಾರ್ಯಗಳಿಗೆ ಅವರು ಪ್ರೋತ್ಸಾಹ ನೀಡಲಿ ಅಂತ ನಾನು ಅವರಲ್ಲಿ ವೈಯಕ್ತಿಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.